ಎನ್.ಎಂ. ಸುರೇಶ್ ಸರ್ ಈ ಒಂದು ಹಾಡನ್ನು ಬಿಡುಗಡೆಗೊಳಿಸಬೇಕಾಗಿ ಕೋರಿಕೆ. ಎಲ್ಲರಿಗೂ ವಂದನೆಗಳು. ಟ್ರೇಲರ್ ಲಾಂಚ್. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಗುರು ಹಿರಿಯರಿಗೂ, ವೇದಿಕೆ ಮುಂಭಾಗ ಆಸನರಾಗಿರ್ತಕ್ಕಂಥ ಪತ್ರಕರ್ತರಿಗೂ ಹಾಗೂ ನನ್ನೆಲ್ಲ ಸ್ನೇಹಿತರಿಗೂ ನಮಸ್ಕಾರ. ಅಲೆಮಾರಿ ಈ ಬದುಕು, ಈ ಒಂದು ಟೈಟ್ಲ್ ಏನು ಹೇಳುತ್ತೆ ಅಂದರೆ, ಆ ಟೈಟ್ಲಲ್ಲಿ ಕಥೆಯ ಸಾರಾಂಶ ಇದೆ. ಅಲೆಮಾರಿ ಅಂದರೆ ಒಂದು ಬದುಕನ್ನು ಕಟ್ಕೊಳ್ಳೋದಕ್ಕೆ, ಆ ಒಂದು ಬದುಕನ್ನು ಎಷ್ಟು ಪರದಾಡುತ್ತೆ ಅನ್ನೋದನ್ನೇ ಒಂದು ಸಿನಿಮಾ. ಹಳ್ಳಿಯಿಂದ ಸಿಟಿಗೆ ಬಂದು ಸಿಟಿಲಿ ಅವ್ರ ಬದುಕನ್ನು ಕಟ್ಕೊಳ್ಳೋದು ಹೇಗೆ, ಈ ಸಿಟಿಲಿ ಒಂದು ಬದುಕು ಕಟ್ಕೊಳ್ಳೋದು ಅಂದರೆ ಅಷ್ಟು ಸಾಮಾನ್ಯವಾದಂಥ ಒಂದು ಬದುಕು ಅಲ್ಲ ಇದು. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಹೋರಾಡ್ತಾ ಇರಬೇಕು. ನಾವು ಒಂದು ಮನೆಯಿಂದ ಹೊರಗಡೆ ಕಾಲಿಟ್ವಿ ಅಂದರೆ ಅದು ಎಷ್ಟು ಪರದಾಡುತ್ತೆ ಬದುಕು ಮತ್ತೆ ಅನ್ನೋದನ್ನು ಬದುಕೋಕ್ಕೋಸ್ಕರ ಒಂದು ಸಿನಿಮಾ ಇದೆ ಸರ್. ಅಲೆಮಾರಿ ಈ ಬದುಕು ಅನ್ನೋದು ನಮ್ಮ ಜೀವನನೂ ಒಂಥರ ಅಲ್ದು ಇವತ್ತು ಇಲ್ಲಿ ಬಂದು ನಿಂತಿದ್ವಿ ಸರ್. ಅವರು ಸಿದ್ದು ಸಿ ಕಟ್ಟಿ ಮನೆಯವರು ಕತೆ ಹೇಳಿದರು ಸರ್. ಎಲ್ಲರಿಗೂ ಒಂದು ಅವಕಾಶ, ಒಳ್ಳೆ ಸಿನಿಮಾ ಮಾಡಬೇಕು, ಈ ಥರ ಸ್ಟೋರಿ ಇದೆ ಅಂತ. ಸರಿನಪ್ಪ, ಟೀಮ್ ವರ್ಕಲ್ಲಿ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಟೀಮ್ ವರ್ಕಲ್ಲಿ ಆಗಿರೋ ಸಿನಿಮಾ ಸರ್. 5 ಸಾಂಗ್ಗಳಿದೆ, ಎಲ್ಲ ಚೆನ್ನಾಗಿದೆ. ನಾನು ಫಸ್ಟಿಗೆ ಕೇಳಿದೆ, ಆಮೇಲೆ ಈ ಸಿನಿಮಾನ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ, ಆ್ಯಕ್ಚುಲಿ ನಾನು ಒಬ್ಬ ಆರ್ಟಿಸ್ಟ್ ಆಗಿ ಬಂದಿದ್ದು. ಬೇಸಿಕಲಿ ನಾನು ಥಿಯೇಟರ್ ಆರ್ಟಿಸ್ಟು. ಸೊ ಆರ್ಟಿಸ್ಟ್ ಆಗಿ ಬಂದೆ, ನನ್ನ ಕ್ಯಾರೆಕ್ಟರ್ ಅಂತ ನಾನು ಮಾಡ್ಕೊಂಡು ಹೋಗ್ತಿದ್ದೆ. ಆಮೇಲೆ ನಮ್ಮ ಡೈರೆಕ್ಟರ್ ಹೇಳಿದ್ರು, ಇಲ್ಲ ಸರ್ ನಿಮ್ಮಲ್ಲಿ ಇನ್ನೂ ಏನೋ ಕೆಪಾಸಿಟಿ ಇದೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದೆ. ಡೈರೆಕ್ಟಾಗೂ ವರ್ಕ್ ಮಾಡಿದ್ದೀನಿ ಅವ್ರ ಜೊತೆ. ಸೊ ಅದಾದಮೇಲೆ ನೆಕ್ಸ್ಟು ಇದಿಷ್ಟೇ ಅಲ್ಲ ನಿಮ್ಮ ಕೆಪಾಸಿಟಿ ಇನ್ನೂ ಇದೆ ಅಂತ ಹೇಳಿ ಎಡಿಟರ್ ಆಗ್ಬೋದು ಅಂತ ಹೇಳಿದ್ರು. ಸೊ ನಾನು ಎಡಿಟಿಂಗ್ ಕಲಿತು ಆಮೇಲೆ ಇವಾಗ ಎಡಿಟಿಂಗ್ ಮಾಡಿದ್ದೀನಿ. ತಕ್ಕ ಮಟ್ಟಿಗೆ ಗೊತ್ತಿರೋಷ್ಟು ಮಾಡಿದ್ದೀನಿ ಸರ್. ಎಲ್ಲರೂ ನಿಮ್ಮ ಹೊಟ್ಟೆಗೆ ಹಾಕ್ಕೊಂಡು ತಪ್ಪೇನಾದ್ರು ಇದ್ದರೆ, ನಮ್ಮ ಸಿನಿಮಾ ಮುಂದಿನ ತಿಂಗಳು ಫೆಬ್ರವರಿ 16ಕ್ಕೆ ಬರ್ತಾ ಇದೆ. ದಯವಿಟ್ಟು ನಿಮ್ಮ ಕಡೆಯಿಂದ ಸಪೋರ್ಟ್ ಇರಲಿ, ಎಲ್ರಿಗೂ ತಿಳಿಸಿ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾನು 2019ರಿಂದ ಲಾಕ್ಡೌನಿಂದ ಪ್ರಯತ್ನ ಪಡ್ತಿದ್ದೆ. ಏನಾದರೂ ಒಂದು ಬಣ್ಣ ಹಚ್ಚಬೇಕು, ನಾನು ಏನಾದರೂ ನಟನೆ ಮಾಡಬೇಕು ಅಂತ ಹೇಳಿ. ಆದರೆ ಇದಕ್ಕೆ ಮುಖ್ಯ ಕಾರಣೀಭೂತರಾದಂಥ ಇಲ್ಲೇ ಬಂದಿದ್ದಾರೆ ಅನ್ಕೋತೀನಿ. ಧನುಷ್ ಸರ್ ಅವರು ಒಂದು ಆಡಿಷನ್ ಇದೆ ಹೋಗಮ್ಮ ಅಂತ ಹೇಳಿದ್ರು. ಸಿದ್ದು ಕಟ್ಟಿಮನಿ ಸರ್ ಅವ್ರ ಡೈರೆಕ್ಷನಲ್ಲಿ ಬರ್ತಾಯಿದೆ ಅಂತ ಹೇಳಿ. ಸೊ ಆಡಿಷನ್ ಕೊಟ್ಟೆ, ಆದರೆ ರೀಪ್ಲೇ ಭಾಳ ತಡವಾಗಿ ಬಂತು. ನಾನು ಅಂದ್ಕೊಂಡೆ ಸೆಲೆಕ್ಟ್ ಆಗಿಲ್ಲ ಅಂದ್ಕೊಂಡು. ಆದರೂ ಆಡಿಷನಲ್ಲೇ ಫಸ್ಟ್ ಮಾತು ಹೇಳಿದ್ದೆ ನಾನು ಇದನ್ನೇ, ಸರ್ ನಾನಂತೂ ಮಾಡ್ಬೇಕಂತಿದ್ದೀನಿ, ಆದರೆ ನನಗೆ ಗೊತ್ತಿಲ್ಲ, ಬಣ್ಣದೊಳಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ನಲ್ಲೂ ಯಾರೂ ಬಣ್ಣ ಹಚ್ಚಿಲ್ಲ ಅಂತ ಹೇಳಿದಾಗ ಮೇ ಬಿ ಅದರಿಂದ ಅವರು ರಿಜೆಕ್ಟ್ ಮಾಡಿದ್ರು ಅಂತ ನಾನು ಅಂದ್ಕೊಂಡೆ. ಆದರೆ ಸ್ವಲ್ಪ ದಿನ ನಂತರ ಬಂತು ಕಾಲ್, ಇಲ್ಲ ನೀವು ಮಾಡ್ಬೋದು ಅಂತ ಹೇಳಿ. ಶೂಟಿಂಗಲ್ಲಿ ಸರ್ ಹೇಳಿದರು, ಶ್ರೀಧರ್ ಸರ್ ಅವರು, ನೀವು ತಲೆಯಲ್ಲಿ ಏನು ಇಟ್ಕೋಬೇಡಿ, ನೀವು ನಾನು ಏನು ಹೇಳ್ತಿದ್ದೀನಿ ನೀವು ಮಾಡಿ ಅಷ್ಟೇ ಅಂತ ಹೇಳಿ 0 ಮೈಂಡ್ನಿಂದ ಹೋಗಿದ್ದೆ. ಸೊ ಅವ್ರು ಏನು ಹೇಳಿದ್ರು ಅದನ್ನಷ್ಟೇ ಮಾಡಿದ್ದೆ. ವಿಟಿ ನ್ಯೂಸ್ ಕನ್ನಡ, ಸಾಮಾಜಿಕ ಬದಲಾವಣೆಗಾಗಿ. ಇನ್ನಷ್ಟು ಸುದ್ದಿಗಳಿಗಾಗಿ ನಿಮ್ಮ ವಿಟಿ ನ್ಯೂಸ್ ಕನ್ನಡವನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.